Healing Hospital Multi Super Specialty near Nehru Stadium Bedar. Ahmad Tourist and Travels Hajj and Umrah Services. आपकी खिदमत हमारी नज़र में किसी इबादत से कम नहीं, आपका एतमाद ही हमारी कामयाबी है। रज़ा पब्लिक स्कूल बागबान बिल्ली राव तालीम बेदर। यूनक कम्बिनेशन मॉडर्न एजुकेशन एंड इस्लामिक स्टडीज। यूनाइटेड हॉस्पिटल सपना मल्टीप्लेक्स के करीब गंपा रोड बेदर। मन्नाखेली पुलिस स्टेशन में दर्ज मलिक अर्जुन राव के कत्ल के मामले में मफरूर 6 मुलजिमीन में से 3 मुलजिमीन को बंगलोर में गिरफ्तार किया गया। इस जुर्म में इस्तेमाल होने वाला एक चाकू, एक कार जिसका नंबर TS13EZ4044 और 56,000 रुपए नकद और 50 ग्राम सोने के जेवरात जब्त कर लिए गए। जिला सुपरिंटेंडेंट ऑफ पुलिस मिस्टर प्रदीप गिंटी ने बताया कि इस केस में मजीद 3 मुलजिमीन की गिरफ्तारी बाकी है और तफ्तीश जारी है। यह तफसीलात SP बेदर मिस्टर प्रदीप गिंटी ने डिस्ट्रिक्ट पुलिस परेड ग्राउंड में बुलाई गई प्रेस कॉन्फ्रेंस से खिताब कर रहे थे। ಮೇ ತಿಂಗಳು 25ನೇ ತಾರೀಕು ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ। ಮನ್ನಾಯಿಕೇಳಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮರ್ಡರ್ ವರದಿ ಆಗಿರ್ತದೆ। 48 ವರ್ಷದ ಒಬ್ಬ ಪುರುಷನ ಹೆಣ ನಮಗೆ ಸುಮಾರು ಅಲ್ಲಿ ಒಂದು ಸಾಯಿ ಡಾಬಾ ಅಂತ ಇರುತ್ತದೆ, ತಾಲ್ಮಡಿಗಿ ವಿಲೇಜ್ ಕಡೆ, ಆ ವಿಲೇಜ್ ಕಡೆ ಇರುವ ಡಾಬಾ ಪಕ್ಕದಲ್ಲಿರುವ ಹೊಲದಲ್ಲಿ ನಮಗೆ ಒಂದು 48 ವರ್ಷದ ಪುರುಷನ ಹೆಣ ಸಿಕ್ಕಿರುತ್ತದೆ। ತಕ್ಷಣ ನಾವು ಅವರ ಅಡ್ರೆಸ್ಸನ್ನು ಪತ್ತೆ ಹಚ್ಚಿ ಅವರ ಮೊಬೈಲ್ ಮುಖಾಂತರ ಅವರು ಯಾರು ಏನು, ಅವರ ಹೆಸರೇನು, ಅವರ ಅಡ್ರೆಸ್ ಏನು ಅನ್ನೋದನ್ನು ನಾವು ಪತ್ತೆ ಮಾಡ್ತೇವೆ। ಮಲ್ಲಿಕಾರ್ಜುನ ರಾವ್ ಡಿಸೀಸ್ಡ್ ಫ್ರಮ್ ಚಿಂತಲ್ ಹೈದರಾಬಾದ್, 48 ವರ್ಷದ ಒಬ್ಬ ಬಿಲ್ಡರ್ ಡೆಡ್ ಬಾಡಿ ಆಗಿರ್ತದೆ ಅದು। ಅವರ ಸಂಬಂಧಿಕರನ್ನು ಕರೆಸಿ ಕಂಪ್ಲೇಂಟ್ ಪಡೆದಿರುತ್ತೇವೆ। ಕಂಪ್ಲೇಂಟಲ್ಲಿ ಅಪರಿಚಿತರ ಮೇಲೆ ಅವರು ಮರ್ಡರ್ ಕೇಸು ದಾಖಲಿಸಿರುತ್ತಾರೆ। ಸೊ ಡೆಡ್ ಬಾಡಿ ಮೇಲೆ ಸುಮಾರು 21 ಸ್ಟ್ಯಾಬಿಂಗ್ ಇಂಜರೀಸ್ ಇರುತ್ತವೆ। ಆ ಬಿಲ್ಡರ್ಗೆ ಸಂಬಂಧಪಟ್ಟ ಒಂದು ಕಾರ್ನು ಅಲ್ಲಿ ಇರುತ್ತದೆ ನಮಗೆ। ಇದು ಬಿಟ್ಟು ಮತ್ತೆ ಬೇರೆ ಯಾವ ಮಾಹಿತಿಯೂ ಇರಲ್ಲ ನಮ್ಮ ಕಡೆ, ಯಾವ ಎವಿಡೆನ್ಸ್ನೂ ಆ ಸದ್ಯಕ್ಕೆ ಅಂದರೆ ಆರೋಪಿಗಳು ಯಾರು ಇದ್ದಿರಬಹುದು ಅನ್ನುವ ಸುಳಿವು ಇರಲಿಲ್ಲ ಆವಾಗ। ನಮ್ಮವರು ವೈಜ್ಞಾನಿಕವಾಗಿ ತನಿಖೆಯನ್ನು ಮುಂದುವರಿಸಿಕೊಂಡು ಸ್ಥಾನಿಕ ಮಾಹಿತಿಯನ್ನು, ಅವರ ಸಂಬಂಧಿಕರ ಕಡೆಯಿಂದ ಮಾಹಿತಿಯನ್ನು ಕಲೆ ಹಾಕಿ ಮೊನ್ನೆ ಜುಲೈ 9th ಜುಲೈ ಬೆಂಗಳೂರಲ್ಲಿ 3 ಆರೋಪಿಗಳನ್ನು ವಶಕ್ಕೆ ಪಡೆದಿರುತ್ತಾರೆ। 3 ಆರೋಪಿಗಳು A1, A2, A3 ಈ 3 ಜನರು ಕೂಡ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಆಲ್ರೆಡಿ ಒಂದು ಸ್ನೇಹವನ್ನು ಹೊಂದಿರುತ್ತಾರೆ, ಅವರಿಗೆ ಸುಪರಿಚಿತರೆ, ಅದೇ ಚಿಂತಲ್ ಅದೇ ಹೈದರಾಬಾದ್ ವಾಸಿಗಳೇ ಆಗಿರ್ತಾರೆ, ಒಂದೇ ಕಾಲನಿಗೆ ಸೇರಿದವರಾಗಿರ್ತಾರೆ। ಸುಮಾರು ದಿನಗಳಿಂದ ಈ ಡಿಸೀಸ್ಡ್ ಪರ್ಸನ್ ಒಟ್ಟಿಗೆ ಸ್ನೇಹವನ್ನು ಬೆಳೆಸಿಕೊಂಡು, ಡಿಸೀಸ್ಡ್ ಪರ್ಸನ್ ಸ್ವಲ್ಪ ಶ್ರೀಮಂತರಾಗಿರ್ತಾರೆ, ಅವರ ಆಸ್ತಿ ಮೇಲೆ ಕಣ್ಣಿಟ್ಟು ಅವ್ರಿಗಿಬ್ಬರು ಮದುವೆ ಆಗದ ಹೆಣ್ಮಕ್ಳಿಬ್ಬರು ಇರ್ತಾರೆ, ಇವನಿಗೆ ಸಾಯಿಸಿ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಂಡು ಆ ಆಸ್ತಿಯನ್ನು ಪಡೆಯಬೇಕನ್ನುವ ದುರುದ್ದೇಶದಿಂದ ಈ ವ್ಯಕ್ತಿಯೊಟ್ಟಿಗೆ ಹೈದರಾಬಾದಿಂದ ಮಹಾರಾಷ್ಟ್ರ ಹೋಗಿ ವಾಪಸ್ ಬರ್ತಿರುವಾಗ ಏಕಾಏಕಿ ಈ ವ್ಯಕ್ತಿ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿರ್ತಾನೆ। ಈ ವಿಷಯವನ್ನು ನಮ್ಮ ಮುಂದೆ ಕೂಡ ಒಪ್ಕೊಂಡಿರ್ತಾನೆ। ಈ ವ್ಯಕ್ತಿಯನ್ನು 9ನೇ ತಾರೀಕು ನಾವು ಅರೆಸ್ಟನ್ನು ಅಧಿಕೃತಗೊಳಿಸಿ 5 ದಿನಗಳ ಪೊಲೀಸ್ ಕಸ್ಟಡಿಗೆ ಪಡೆದು ನಿನ್ನೆ ಮೊನ್ನೆ ನಮ್ಮವರು ತನಿಖೆಯನ್ನು ಮಾಡಿ ಮರ್ಡರ್ಗೆ ಉಪಯೋಗಿಸಲಾಗಿದ್ದ ವೆಪನ್ ಒಂದು ಚಾಕುವನ್ನು ಕೂಡ ನಾವು ರಿಕವರ್ ಮಾಡಿರ್ತೇವೆ। ಅಲ್ಲದೆ ಸುಮಾರು ಒಂದು 10 ತೊಲೆ ಬಂಗಾರವನ್ನು ದೋಚಿಕೊಂಡು ಹೋಗಿರ್ತಾರೆ ಈ ಆರೋಪಿಗಳು। ಅದರಲ್ಲಿ ಒಂದು 5 ತೊಲೆ ಬಂಗಾರವನ್ನು ನಾವು ರಿಕವರ್ ಮಾಡಿದ್ದೇವೆ ಈಗಾಗಲೇ, ಮಿಕ್ಕಿದ 5 ತೊಲೆ ಬಂಗಾರವನ್ನು ಕೂಡ ರಿಕವರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ। ಅಲ್ಲದೆ ಫಿರ್ಯಾದಿದಾರರ ಮಾಹಿತಿಯಂತೆ ಸುಮಾರು 2 ಲಕ್ಷ ಕ್ಯಾಶನ್ನು ಕೂಡ ತೀರ್ಕೊಂಡಿದ್ದವರ ಕಡೆಯಿಂದ ಅಂತ ನಮಗೆ ಮಾಹಿತಿ ಬರುತ್ತಿದೆ ಕಂಪ್ಲೇಂಟ್ ಪ್ರಕಾರ।
ನಾವು ಇವರ ಕಡೆಯಿಂದ ಅರೆಸ್ಟ್ ಮಾಡಿದ ಟೈಮ್ಗೆ 56,000 ನಾವು ರಿಕವರಿ ಈಗಾಗಲೇ ಮಾಡಿದ್ದೇವೆ. ಒಂದು ಕಾರನ್ನು ಕೂಡ ನಾವು ಕೃತ್ಯಕ್ಕೆ ಉಪಯೋಗಿಸಿದ ಒಂದು ಕಾರನ್ನು ಕೂಡ ನಾವು ವಶಕ್ಕೆ ಪಡೆದಿರುತ್ತೇವೆ. ನಾವು ತನಿಖೆ ಮುಂದುವರಿಸ್ತಾ ಇದ್ದೇವೆ. ಮರ್ಡರಲ್ಲಿ ಈ 3 ಜನರು ಅಲ್ಲದೆ ಇನ್ನೂ ಯಾರಾದರೂ ಇದ್ದಾರೆ ಅನ್ನೋದನ್ನು ನಮಗೆ ಇನ್ನೂ ಗೊತ್ತಾಗಬೇಕಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ, ಇಂಟ್ರಗೇಷನ್ ಮಾಡ್ತಾ ಇದ್ದೇವೆ. ಈ ಸದ್ಯಕ್ಕೆ ಮಾತ್ರ A1, A2, A3ಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ. ಈ ವಿಷಯವನ್ನು ಕೂಡ ನಿಮ್ಮ ಒಟ್ಟಿಗೆ ಹಂಚ್ಕೋಬೇಕಂತಿದ್ದೇವೆ ನಾವು.